ನಮಸ್ಕಾರ. ಕೆಲವೊಂದು ದಿನಗಳು ಅಂದರೆ ದಿನಾಂಕಗಳು ಸ್ವಲ್ಪ ಕೆಟ್ಟದಾಗಿರುತ್ತವೆ, ಅಂದರೆ ಅಶುಭವಾಗಿರುತ್ತವೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಅಶುಭ ದಿನಗಳು ಯಾವುವು ಎಂಬುದನ್ನು ನೀವು ಸುಲಭವಾಗಿ ಲೆಕ್ಕಾಚಾರ ಮಾಡಿ ಕಂಡುಕೊಳ್ಳಬಹುದು. ಅದು ಹೇಗೆ ಎಂಬುದನ್ನು ನಾನು ನಿಮಗೆ ಈಗ ತಿಳಿಸಿಕೊಡ್ತೇನೆ. ಪಂಚಾಂಗ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳಲ್ಲೂ ಕೂಡ ಶುಭ ಅಶುಭಗಳಿರ್ತವೆ. ಆದರೆ ನಾನು ಹೇಳ್ತಾ ಇರೋದು ಈಗ ನಿಮಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಗೆ ಲೆಕ್ಕಾಚಾರ ಮಾಡುವುದು, ಶುಭ ಹಾಗೂ ಅಶುಭ ದಿನಗಳನ್ನು ಕಂಡುಹಿಡಿಯುವುದು ಎಂಬುದನ್ನು ತಿಳಿಸ್ಕೊಡ್ತೇನೆ. ಅಶುಭ ದಿನಗಳು ಅಥವಾ ಕೆಟ್ಟ ದಿನಗಳು ಅಂದರೆ ನಮ್ಮ ಸುತ್ತಮುತ್ತಲೂ ಕಂಡುಬರುವಂತಹ ಅಹಿತಕರ ಘಟನೆಗಳು. ಸಮಾಜದಲ್ಲಿ, ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು ನಡೆಯುವಂತಹ ಕೆಟ್ಟ ವಿದ್ಯಮಾನಗಳು, ಸಾವು ನೋವುಗಳು ಸಂಭವಿಸ್ಬೋದು, ಆಕ್ಸಿಡೆಂಟ್ಸ್ಗಳು, ಗಲಾಟೆ, ಜಗಳ, ಪ್ರಕೃತಿ ವಿಕೋಪಗಳು, ಭೂಕಂಪನ ಇರ್ಬೋದು, ಪ್ರಳಯ ಇರ್ಬೋದು, ಕೊಲೆಗಳಿರ್ಬೋದು, ದೊಂಬಿ ಅಥವಾ ಬೆಂಕಿ ಅವಘಡಗಳಿರ್ಬೋದು. ಹೀಗೆ ಕೆಲವೊಂದು ದಿನಗಳಲ್ಲಿ ಈ ಥರ ಅಹಿತಕರ ಘಟನೆಗಳು ನಡೆಯುವುದನ್ನು ನಾವು ಗಮನಿಸಬಹುದು. ಇಂತಹ ಅಶುಭ ದಿನಗಳಲ್ಲಿ ನೀವೇನಾದರೂ ಶುಭ ಕಾರ್ಯಗಳನ್ನು ಹಮ್ಮಿಕೊಂಡ್ರೆ, ಪ್ರಮುಖ ಕಾರ್ಯಗಳನ್ನು ಕೈಗೊಂಡ್ರೆ ಅದಕ್ಕೆ ವಿಘ್ನಗಳು ಬರುವಂಥ ಸಾಧ್ಯತೆ ಇದೆ, ಅಡೆತಡೆಗಳು ಬರುವಂಥ ಸಾಧ್ಯತೆ ಇದೆ, ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆ ದಿನಾಂಕಗಳು ಯಾವುವು ಎಂಬುದನ್ನು ಸುಲಭವಾಗಿ ನೀವೇ ಲೆಕ್ಕಾಚಾರ ಮಾಡಿ ನೋಡಿ. ಉದಾಹರಣೆಗೆ ದಿನಾಂಕ 14/5/2024. ಇಲ್ಲಿ ದಿನಾಂಕ 14 ಅಂದರೆ 1 ಮತ್ತು 4. ನಾವು ಈ ನಂಬರನ್ನು 1 ಡಿಜಿಟ್ ಮಾಡಬೇಕು, ಅಂದರೆ 9ರ ಒಳಗಿನ ಒಂದು ಸಂಖ್ಯೆಯನ್ನಾಗಿ ಮಾಡಬೇಕು. ಅಂದರೆ ಇದನ್ನು ಕೂಡಿಸಬೇಕು. 14 1 4, 1 ಕೂಡಿಸು 4 ಅಂದರೆ ಅದು 5, ಅದು 1 ಡಿಜಿಟ್ ಆಯಿತು. ಹಾಗೆಯೇ ದಿನಾಂಕ, ತಿಂಗಳು ಹಾಗೂ ವರ್ಷವನ್ನು ಕೂಡ ಕೂಡಿಸಿ ಅದನ್ನು ಕೂಡ ಒಂದು ಸಂಖ್ಯೆಯನ್ನಾಗಿ ಮಾಡಬೇಕು. ಉದಾಹರಣೆಗೆ 14/5/2024 ಅಂದರೆ 1 + 4 + 5 + 2 + 0 + 2 + 4. ಒಟ್ಟಾರೆಯಾಗಿ ನಮಗೆ ಬಂದ ಸಂಖ್ಯೆ 18. ಮತ್ತೆ ಈ 18ಅನ್ನು 1 + 8 ಮಾಡಿದರೆ ಆವಾಗ ಬರುವ ಸಂಖ್ಯೆ 9. ಅಂದರೆ ಸಂಖ್ಯೆಯನ್ನು 9ರ ಒಳಗಿನ ಸಂಖ್ಯೆಯನ್ನಾಗಿ ಮಾಡಬೇಕು. ಹೀಗೆ ಈಗ ದಿನಾಂಕ 14 ಅಂದರೆ ನಂಬರ್ 5 ಬಂತು. ಈ ದಿನಾಂಕ, ತಿಂಗಳು ಹಾಗೂ ವರ್ಷವನ್ನು ಕೂಡಿಸಿದಾಗ ಬರುವ ಸಂಖ್ಯೆ 9. ಇದನ್ನು ನಾವು ಭಾಗ್ಯ ಸಂಖ್ಯೆ ಅಂತ ಹೇಳ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ. ಇದು ದಿನದ ಸಂಖ್ಯೆ 5, ಭಾಗ್ಯ ಸಂಖ್ಯೆ 9 ಇವೆರಡು ತದ್ವಿರುದ್ಧವಾದವುಗಳು. ಅಂದರೆ ಇವೆರಡು ಸಂಖ್ಯೆಗಳು ಜೊತೆಯಾಗಿ ಬಂದಾಗ, ಅಂದರೆ ಒಂದು ದಿನದ ಸಂಖ್ಯೆ ಹಾಗೂ ಇನ್ನೊಂದು ಭಾಗ್ಯ ಸಂಖ್ಯೆಯಾಗಿ ಬಂದಾಗ ಆ ದಿನಗಳಲ್ಲಿ ಕೆಟ್ಟ ಘಟನೆಗಳು, ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆ ಇದೆ. ಇಲ್ಲಿ ಸಂಖ್ಯೆ 5 ಹಾಗೂ 9 ಪರಸ್ಪರ ವಿರುದ್ಧ ಸಂಖ್ಯೆಗಳು. ಅಂದರೆ ನಂಬರ್ 5 ಬುಧನ ಸಂಖ್ಯೆಯಾಗಿದ್ದು ನಂಬರ್ 9 ಕುಜನ ಸಂಖ್ಯೆಯಾಗಿದೆ. ನವಗ್ರಹಗಳಲ್ಲಿ ಬುಧ ಹಾಗೂ ಕುಜರು ಪರಸ್ಪರ ಬದ್ಧ ವೈರಿಗಳು. ಆದ್ದರಿಂದ ಈ ಸಂಖ್ಯೆಗಳು ಭಾಗ್ಯ ಸಂಖ್ಯೆ ಹಾಗೂ ದಿನದ ಸಂಖ್ಯೆಯಾಗಿ ಬಂದಾಗ ಆ ದಿನಗಳಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತವೆ. ಯಾಕೆಂದರೆ ಈ ಸಂಖ್ಯೆಯನ್ನು 1ರಿಂದ 9ರವರೆಗಿನ ಸಂಖ್ಯೆಯನ್ನು ಈ ನವಗ್ರಹಗಳಿಗೆ ಹಂಚಿದ್ದಾರೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ದಿನಾಂಕ 18 ಜೂನ್ 2024. ಇಲ್ಲಿ 18 1 + 8 9 ಆಯಿತು. ಈ ದಿನಾಂಕ, ತಿಂಗಳು ಹಾಗೂ ವರ್ಷವನ್ನು ಕೂಡಿಸಿದಾಗ 1 + 8 + 0 + 6 + 2 + 0 + 2 + 4 ಒಟ್ಟಿಗೆ ಬರುವ ಸಂಖ್ಯೆ 23. 23 ಮತ್ತೆ ಕೂಡಿಸಿದಾಗ 2 + 3 5. ಅಂದರೆ ಇಲ್ಲಿ ದಿನದ ಸಂಖ್ಯೆ 9, ಭಾಗ್ಯ ಸಂಖ್ಯೆ 5. ಇವೆರಡು ಸಂಖ್ಯೆಗಳು ವಿರುದ್ಧ ಸಂಖ್ಯೆಗಳಾದ್ದರಿಂದ ಈ ಸಂಖ್ಯೆಗಳನ್ನು
ಸೂಚಿಸುವ ಗ್ರಹಗಳು ಬದ್ಧ ವೈರಿಗಳಾದ್ದರಿಂದ ಇವುಗಳು ಜೊತೆ ಜೊತೆಯಾಗಿ ಬಂದಾಗ ಅಹಿತಕರ ಘಟನೆಗಳು ನಡೆಯುತ್ತವೆ. ಸಂಖ್ಯೆ 9ರ ಜೊತೆ ಇನ್ನೊಂದು ಸಂಖ್ಯೆ 4 ಬಂದಾಗ ಕೂಡ ಇಂತಹ ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆ ಇದೆ. ಇಲ್ಲಿ ಸಂಖ್ಯೆ 4 ರಾಹುವಿನ ಸಂಖ್ಯೆಯಾಗಿದ್ದು ಸಂಖ್ಯೆ 9 ಕುಜನ ಸಂಖ್ಯೆಯಾಗಿರ್ತದೆ. ಉದಾಹರಣೆಗೆ ನೀವು ಇಂದಿರಾ ಗಾಂಧಿಯವರು ಕೊಲೆಯಾದಂಥ ದಿನಾಂಕವನ್ನು ನೋಡ್ಬೋದು. ಅವರು ಕೊಲೆಯಾದ ದಿನಾಂಕ 31/10/1984. ಇಲ್ಲಿ 31 3 + 1 4, ದಿನ ತಿಂಗಳು ಹಾಗೂ ಇಸವಿಯನ್ನು ಕೂಡಿದಾಗ ಬರುವ ಸಂಖ್ಯೆ ಪುನಃ 9. ಇಲ್ಲಿ 4 ಮತ್ತು 9 ಜೊತೆಯಾಗಿ ಬಂದಿತ್ತು ಇಂದಿರಾ ಗಾಂಧಿಯವರು ಕೊಲೆಯಾಗುವ ದಿನ. ಹಾಗೆ ನೀವು ಅನೇಕ ಘಟನೆಗಳನ್ನು ಗಮನಿಸ್ತಾ ಇದ್ದರೆ, ನೀವು ಲೆಕ್ಕಾಚಾರ ಮಾಡ್ತಾ ಇದ್ದರೆ ನಿಮಗೆ ತಿಳಿತದೆ ಈ ಸಂಖ್ಯೆಯ ಪ್ರಭಾವ ಎಷ್ಟು, ಈ ಸಂಖ್ಯಾಶಾಸ್ತ್ರದ ಚಮತ್ಕಾರ ಹೇಗಿದೆ ಅನ್ನೋದು. ಹಾಗೆಯೇ ಇನ್ನೊಂದು ವಿರುದ್ಧವಾದ ಸಂಖ್ಯೆಗಳಂದರೆ 2 ಮತ್ತು 6. ಇಲ್ಲಿ 2 ಚಂದ್ರನ ಸಂಖ್ಯೆಯಾಗಿದ್ದರೆ 6 ಶುಕ್ರನ ಸಂಖ್ಯೆಯಾಗಿರ್ತದೆ. ಶುಕ್ರ ಹಾಗೂ ಚಂದ್ರರು ಕೂಡ ವೈರಿಗ್ರಹಗಳು. ಆದರೆ ನಾನು ಮೊದಲು ಹೇಳಿದಂತೆ ರಾಹು ಕುಜ ಹಾಗೂ ಬುಧ ಕುಜ ಬಂದ ದಿನಗಳಲ್ಲಿ, ಅಂದರೆ ಈ ಸಂಖ್ಯೆಗಳು ಜೊತೆಯಾಗಿ ಬಂದ ದಿನಗಳಲ್ಲಿ ಆಗುವಂಥ ಅನಾಹುತಗಳಿಗಿಂತ ಚಂದ್ರ ಶುಕ್ರ ಸಂಖ್ಯೆಗಳು ಜೊತೆಯಾಗಿ ಬಂದ ದಿನಗಳಲ್ಲಿ ಅಷ್ಟೊಂದು ಅನಾಹುತಗಳು ನಡೆಯದಿದ್ದರೂ ಕೂಡ ಸಣ್ಣ ಪುಟ್ಟ ವಿಘ್ನಗಳು, ಅಡೆತಡೆಗಳು ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇಂತಹ ದಿನಾಂಕಗಳನ್ನು ನೋಡಿಕೊಂಡು ನೀವು ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡೋದಿದ್ದರೆ ಅದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಉದಾಹರಣೆಗೆ ನೀವೊಂದು ಏನೋ ಒಂದು ಒಳ್ಳೆಯ ಕಾರ್ಯವನ್ನು ಹಮ್ಮಿಕೊಂಡಿರ್ತೀರಿ, ಮನೆಯಲ್ಲಿ ಏನೋ ಫಂಕ್ಷನ್ ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳೋಣ. ಈ ದಿನಾಂಕಗಳಲ್ಲಿ ಮಾಡಿದಾಗ ನೀವು ಶಾಮಿಯಾನ ಹಾಕಿ ಎಲ್ರಿಗೂ ಅತಿಥಿಗಳಿಗೆ ಬರಹೇಳಿ ತುಂಬ ಅದ್ಧೂರಿಯಾಗಿ ಮಾಡಬೇಕೆಂದು ಅಂದ್ಕೊಂಡಿರುವಾಗ ದಿಢೀರಂಥ ಮಳೆ ಬಂದು ಎಲ್ಲ ಹಾಳಾಗಿ ಹೋಗ್ಬೋದು. ಅಥವಾ ತುಂಬ ಜನರಿಗೆ ಹೇಳಿಕೆ ಮಾಡಿ ತುಂಬ ಜನ ಬರ್ತಾರೆ ಅಂತ ಅಡಿಗೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿರ್ತೀರಿ, ಆದರೆ ಆ ದಿನ ಜನನೇ ಬರೋದಿಲ್ಲ. ಅದು ಕೂಡ ಅದರಿಂದ ನಿಮಗೆ ಎಲ್ಲ ವೇಸ್ಟಾಗಿ ಹಾಳಾಗ್ಬೋದು. ಹಾಗೆಯೇ ಏನೋ ಒಂದು ಪ್ರಮುಖವಾದ ಕಾರ್ಯಕ್ಕೆ ಹೊರಡ್ತೀರಿ, ಅದರ ಮಧ್ಯೆ ವಿಘ್ನಗಳು ಬರ್ಬೋದು, ಅಡೆತಡೆಗಳು ಬರ್ಬೋದು, ಆ ಕೆಲಸ ಆಗದೆ ಅಲ್ಲೇ ನಿಂತು ಹೋಗ್ಬೋದು. ಆದ್ದರಿಂದ ಈ ದಿನಾಂಕಗಳನ್ನು ನೋಡಿಕೊಂಡು ಉಳಿದ ದಿನಾಂಕಗಳಲ್ಲಿ ನೀವು ಹೋದರೆ ಶುಭವಾಗುವಂತಹ ಸಾಧ್ಯತೆ ಇದೆ. ಹೀಗೆ ಶುಭ ಅಶುಭಗಳನ್ನು ನೋಡೋದು ಹಲವಾರು ವಿಧಾನಗಳಿದೆ. ಇದು ಸಂಖ್ಯಾಶಾಸ್ತ್ರದ ಪ್ರಕಾರ ನಾನು ಹೇಳ್ತಾ ಇರೋದು. ಬೇರೆ ಬೇರೆ ವಿಧಾನಗಳನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲಿ ನಾನು ನಿಮಗೆ ಯಾವ ಸಂಖ್ಯೆಗಳು ಯಾವ ಗ್ರಹಗಳನ್ನು ಸೂಚಿಸ್ತವೆ ಅನ್ನುವ ಲೀಸ್ಟನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಸಂಖ್ಯೆ 1 ರವಿ, ಸಂಖ್ಯೆ 2 ಚಂದ್ರ, ಸಂಖ್ಯೆ 3 ಗುರು, ಸಂಖ್ಯೆ 4 ರಾಹು, ಸಂಖ್ಯೆ 5 ಬುಧ, ಸಂಖ್ಯೆ 6 ಶುಕ್ರ, ಸಂಖ್ಯೆ 7 ಕೇತು, ಸಂಖ್ಯೆ 8 ಶನಿ, ಸಂಖ್ಯೆ 9 ಕುಜ ಅಥವಾ ಮಂಗಳ ಗ್ರಹ.